ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಸೋಮವಾರ, ಟೈಮ್ ಬಂದು ಆಗಲೇ 8:15 8:45 ಹತ್ತತ್ರ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಮನೆಗೆ ಹೋಗೋದು ಇವಾಗ ಸ್ವಲ್ಪ ಇನ್ನೂ ಲೇಟ್ ಆಗ್ತಾ ಇದೆ. ಇನ್ನು ಕರೆಂಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಕರೆಂಟು ಬಂದ ತಕ್ಷಣವೇ ಇನ್ನು ನಮ್ಮ ಮನೆಯವರು ಮೋಟ್ರೆಲ್ಲ ಆನ್ ಮಾಡಿಬಿಟ್ಟು ಇನ್ನು ನೀರೆಲ್ಲ ಕರೆಕ್ಟಾಗಿ ಹೋಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಎಲ್ಲ ಚೆಕ್ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಇನ್ನು ಹೋಗೋ ದಾರಿಯಲ್ಲೇ ನವಿಲಂತೂ ಸಿಕ್ಕಾಪಟ್ಟೆ ನವಿಲುಗಳಿದ್ದಾವೆ. ಅವುಗಳನ್ನೆಲ್ಲ ನೋಡೋದಕ್ಕೆ ಒಂಥರ ಚೆಂದ ಅನಿಸುತ್ತೆ ನಮಗೆ. ಇನ್ನು ಮನೆಗೆ ಬಂದು ಇನ್ನು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಇನ್ನು ಅವ್ರವ್ರ ಕೆಲಸಕ್ಕೆ ಅವರು ಹೋದರು. ಮತ್ತು ಮಕ್ಕಳು ಕೂಡ ಅಷ್ಟೇ, ಇನ್ನು ಅವರು ಕೂಡ ಅಂಗನವಾಡಿಗೆ ಹೋಗಿದ್ರು. ಇನ್ನು ನಾನು, ಪವಿತ್ರ, ಯೋಷಿತಾ 3 ಜನನೇ ಇದ್ದಿದ್ದು. ಇವತ್ತೆಲ್ಲ ಕೆಲಸ ಕೂಡ ತುಂಬ ಲೇಟ್ ಆಯಿತು. ಇನ್ನು ಮಕ್ಕಳು ಕೂಡ ಅಂಗನವಾಡಿಗೆ ಹೋಗೋಷ್ಟೊತ್ತಿಗೆ ಆಗಲೇ ಟೈಮ್ ಬಂದುಬಿಟ್ಟು 10:15 ಏನಾಗಿತ್ತು, ಅಷ್ಟು ಲೇಟ್ ಆಯಿತು. ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಸ್ನಾನ ಮಾಡಿಸಿ ಅವ್ರಿಗೆ ಊಟ ಮಾಡಿಸಿ ನೀನು ಹೊರಡು ಅನ್ನೋ ಅಷ್ಟರಲ್ಲೇ ಟೈಮ್ ಆಗೇ ಹೋಯಿತು. ಅದು ತುಂಬ ಲೇಟ್ ಆಯಿತು ಕೆಲಸ. ಇನ್ನು ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಆವಾಗವಾಗ ಈ ಥರ ವ್ಯತ್ಯಾಸ ಆಗ್ತಾ ಇರುತ್ತೆ. ಇನ್ನು ಯೋಷಿತ ಕೂಡ ಮಲ್ಕೊಂಡಿದ್ಲು. ಇನ್ನು ಮಲಗಿಸ್ಬಿಟ್ಟು ಇನ್ನು ಪವಿತ್ರ ಇವಾಗೆಲ್ಲ ಸ್ವಲ್ಪ ಈ ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಇದು ಬಂದುಬಿಟ್ಟು ರಾಗಿ ಕಡ್ಡಿ ಎಲ್ಲ ಹಾಕಿದ್ದೀವಿ ಹಸುಗೆ. ಅದ್ರ ಹಿಂದ್ಗಡೆ ಒಂದು ಸ್ವಲ್ಪ ಜಾಗ ಇದೆ, ಅದಕ್ಕೆ ಇನ್ನು ಸೆಡೆ ಬೀಜ ಊರನ್ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಇವಾಗ ಪಟ್ಲಿ ಮರಿ ಬೇರೆ ಇದ್ದಾವಲ್ವ, ಯಾರು ಹೊಲದಲ್ಲಿ ಕೂಡ ಹೋದ್ರೂ ಯಾರು ಕೂಡ ಕೊಡೋದಿಲ್ಲ. ಇನ್ನು ಬೇಸಿಗೆ ಸ್ಟಾರ್ಟ್ ಆದ್ರಂತೂ ಇನ್ನು ಮುಗೀತು. ಇನ್ನು ಮೇವೇ ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಎಲ್ಲ ಕುರಿಗಳಿಗೂ, ಮೇಕೆಗಳಿಗೂ, ದನಗಳಿಗೂ ಎಲ್ಲ ಸಿಕ್ಕಾಪಟ್ಟೆ ಸಿಗೋದೇ ಇಲ್ಲ ಮೇವಂತೂ, ಎಷ್ಟು ಹುಡುಕಿದ್ರು ಕೂಡ ಇನ್ನು ಬೇಸಿಗೆ ಸ್ಟಾರ್ಟ್ ಆದರೆ. ಅದಕ್ಕೆ ಇನ್ನು ಯಾರು ಹೊಲ್ದಲ್ಲಿ ಹೋಗೋದಕ್ಕೂ ಕೂಡ ಇವಾಗ ಭಯ. ಎಲ್ಲಾದರೂ ಒಂದು ಸ್ವಲ್ಪ ಕೇಳಿ ಕಿತ್ಕೊಂಬಂದರೂ ಕೂಡ ಒಂಥರ ಮುಖಗಳೆಲ್ಲ ಹಿಂಗೆ ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಎಲ್ಲೂ ಕೂಡ ಹೋಗೋದು ಅದು ಸರಿಯಲ್ಲ ಅನಿಸುತ್ತೆ. ಎಲ್ಲಾದರೂ ಬೀಡು ಅಲ್ಲಿ ಹೋಗ್ಬಿಟ್ಟು ಇನ್ನು ಕಿತ್ಕೊಬರೋದು, ಇಲ್ಲ ಗೊತ್ತಿರೋರು ಹೊಲ್ದಕ್ಕೆ ಹೋಗ್ಬಿಟ್ಟು ಕೇಳಿ ಕಿತ್ಕೊಂಬರ್ತಾ ಇರ್ತೀವಿ ಒಂದು ಸ್ವಲ್ಪ. ಅದಕ್ಕೆ ಇದೆಲ್ಲ ಯಾಕೆ ರಿಸ್ಕ್ ಅಂತ ಹೇಳಿ ಇನ್ನು ಸ್ವಲ್ಪ ಜಾಗ ಇತ್ತು, ಅದ್ರ ಜಾಗಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಪವಿತ್ರ ಇಲ್ಲೇ ಸ್ವಲ್ಪ ಸೆಡೆ ಬೀಜ ಊರ್ತೀನಿ ಅಂತ ಹೇಳಿ ಇನ್ನು ಚಿಕ್ಕಪ್ಪನ ಹತ್ರ ಇಸ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಇನ್ನು ಕಿರಣ, ಚಿಕ್ಕಪ್ಪ ಇಬ್ಬರೇ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾರೆ. ಇನ್ನು ಚಿಕ್ಕಪ್ಪ ಬಂದುಬಿಟ್ಟು ಗೋಡೆಗೆ ನೀರೆಲ್ಲ ಬಿಡ್ತಾ ಇದ್ದಾರೆ. ನಿಜ, ಕೈಯಲ್ಲಿ ಕಸಬಿದ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಡೈಲಿ ಕೂಡ. ಆ ಚಿಕ್ಕಪ್ಪ ಒಂದಿನ ಮನೆ ಹತ್ರ ಇದ್ದರೂ ಕೂಡ ಖಾಲಿನೇ ಇರೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ. ಅವರು ಅಂದರೆ ಮನೆ ಕಟ್ಟೋ ಕೆಲಸ ಎಲ್ಲ ಪ್ರತಿಯೊಂದು ಕೂಡ ಅವರು ಸಿಟಿಯಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿರೋ ಅಂಥವ್ರವರು. ಹಾಗಾಗಿ ತುಂಬ ಪ್ಲ್ಯಾನ್ ಇದೆ ಅವರಿಗೆ, ಚೆನ್ನಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಅದಕ್ಕೆ ಜಾಸ್ತಿ ಯಾರನ್ನೂ ಕೂಡ ಕರ್ಕೊಳ್ಳೋದಿಲ್ಲ ಕೂಲರ್ನ. ಇನ್ನು ಕರ್ಕೊಂಡ್ರೆ ನಾವು ಮಂಜಣ್ಣನೊಬ್ಬರನ್ನೇ ಕರ್ಕೊಳ್ಳೋದು ಅಷ್ಟೇ. ಇನ್ನು ಚಿಕ್ಕಪ್ಪ ಇನ್ನು ಮುಂಚೆ ಕಿರಣ ಇರಲಿಲ್ಲ, ಇವಾಗ ಕಿರಣ ಬಂದಿದ್ದಾನಲ್ವ, ಇನ್ನು ಕಿರಣ, ಚಿಕ್ಕಪ್ಪ ಮತ್ತು ನಮ್ಮ ಮಂಜಣ್ಣ 3 ಜನ ಕೂಡ ಮಾಡ್ತಾರೆ. ಇನ್ನು ಜಾಸ್ತಿ ಕೆಲಸ ಇಲ್ಲ ಅಂತಂದರೆ ನಮ್ಮ ಮಂಜಣ್ಣ ಹೋಗೋದಿಲ್ಲ, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಅಂದರೆ ನಾವು ಹೊಲ ತೋಟದಲ್ಲಿ ಇದ್ದೀವಲ್ವ, ಆ ತೋಟದಲ್ಲಿ ಕೆಲಸ ಇದ್ದರೆ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಚಿಕ್ಕಪ್ಪರದ್ದು ಕೆಲಸ ಇದ್ದರೆ ಅಲ್ಲಿ ರಜೆ ಹಾಕ್ಬಿಟ್ಟು ಮತ್ತು ಚಿಕ್ಕಪ್ಪರ ಕೆಲಸಕ್ಕೆ ಬರ್ತಾ ಇರ್ತಾರೆ. ಹಾಗಾಗಿ ತುಂಬ ಎಫರ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ನಾವೇನಾದರೂ ಒಂದು ಮನಸ್ಸಲ್ಲಿ ಅಂದ್ಕೊಂಡ್ರೆ ತುಂಬ ಕಷ್ಟಪಟ್ಟಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಬಂದ್ರಂತೂ ಅದನ್ನು ಬಿಡೋದಕ್ಕಾಗೋದಿಲ್ಲ. ಇಲ್ಲದೇ ಇರಲಿ, ಅಟ್ಲೀಸ್ಟ್ ಸಾಲ ಆದರೂ ಮಾಡಿಬಿಟ್ಟು ಒಂದು ನೆಲೆ ನಿಲ್ಲಬೇಕು ಅನ್ನೋ ಮೈಂಡ್ಸೆಟ್ ಕೂಡ ಒಬ್ಬೊಬ್ರದ್ದು ಇರುತ್ತೆ. ಒಬ್ಬೊಬ್ಬರು ಸಾಲ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಹೆದರ್ಕೊತಿರ್ತಾರೆ. ಕೆಲವರು ತುಂಬ ಬಂಡ ಧೈರ್ಯ ಇರುತ್ತೆ, ಎಷ್ಟೇ ಸಾಲ ಆಗಲಿ ಬಿಡು, ಫಸ್ಟು ನಾವು ಒಂದು ನೆಲೆ ನಿಲ್ಲಬೇಕು, ಆಮೇಲೆ ನಿಧಾನಕ್ಕೆ ತೀರಿಸ್ಕೊಡೋಣ ಸಾಲ ಅನ್ನೋ ಮೈಂಡ್ಸೆಟ್ ಕೂಡ ಇರುತ್ತೆ. ಇನ್ನು ನಮ್ಮ ಆಂಟಿ ಬಂದುಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗ್ತಾ ಇರ್ತಾರಲ್ವ, ಹಾಗಾಗಿ ಹೆಂಗೋ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೆಂಗೋ ಅಮೌಂಟು ಮತ್ತು ಸೇವ್ ಮಾಡ್ಕೊಂಡಿರೋ ಅಮೌಂಟು ಎಲ್ಲ ಹಾಕ್ಬಿಟ್ಟು ಇನ್ನು ಬೇರೆ ಕಡೆಯಿಂದ ಕರ್ಕೊಬಂದು ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಕೂಲಿ ಕೊಡಬೇಕಾಗುತ್ತೆ. ಅದಕ್ಕಿಂತ ಚಿಕ್ಕಪ್ಪಗೆ ಬರುತ್ತಲ್ವ ಕೆಲಸ, ಹಾಗಾಗಿ ಅವ್ರು ಆರಾಮಾಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಡೈಲಿ ಇಷ್ಟಿಷ್ಟು ಮಾಡ್ಕೊತಾ ಇರ್ತಾರೆ. ಇನ್ನು ಕಂಪಲ್ಸರಿ ಬೇರೆ ಕಡೆ ಕರ್ಕೊಬಂದು ಮಾಡಿಸೋ ಅಂಥವ್ರು ಕೂಡ ಅವರು ಬಂದು ಕೂಡ ಮಾಡಿ ಹೋಗ್ತಾ ಇರ್ತಾರೆ. ಒಟ್ಟು ಟೋಟಲಿ ಹೆಂಗೋ ಕಷ್ಟಪಟ್ಟು ಇನ್ನು ಮನೆ ಕಟ್ತಾ ಇದ್ದಾರೆ. ನೋಡ್ತಾ ಇದ್ದರೆ ಖುಷಿ ಆಗುತ್ತೆ, ನಮಗೂ ಕೂಡ ಅನಿಸ್ತಾ ಇರುತ್ತೆ ನಾವು ಯಾವಾಗ ಈ ಥರ ಕಟ್ಟಬೇಕು ಅಂತ. ಎಂಥವ್ರಿಗೆ ಆಗಲಿ, ನಮ್ಮಂಥವ್ರಿಗಂತಲ್ಲ, ಪ್ರತಿಯೊಬ್ರಿಗೂ ಅಷ್ಟೇ. ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಪರವಾಗಿಲ್ಲ ಚೆನ್ನಾಗಿ ಆಗ್ತಾಯಿದ್ದಾರೆ ಅಂತ ಅಂದಾಗ ನಮಗೂ ಕೂಡ ಸಡನ್ನಾಗಿ ಯೋಚನೆ ಬರುತ್ತೆ, ನೋಡು ಅವರು ಆಗಲೇ ಕಟ್ಸ್ಕೊಂಬಿಟ್ರು, ಅವರು ಮನೇಲಿ ಯಾರೂ ಅಷ್ಟೊಂದು ದುಡಿಯೋರಿಲ್ಲ, ಏನಿಲ್ಲ, ಆದರೂ ಕೂಡ ಎಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿ ಮುಂದಕ್ಕೆ ಬರ್ತಾ ಇದ್ದಾರೆ, ನಮ್ಗೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಕೂಡ ಬಂದೇ ಬರುತ್ತೆ. ನಮಗೂ ಕೂಡ ಅನಿಸ್ತಾ ಇರುತ್ತೆ. ಆದರೂ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕಲ್ಲ.
ಇನ್ನು ಟೈಮ್ ಬರೋವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ, ಅರ್ಜೆಂಟ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಫೈನಲಿ ನಮ್ಮ ಪವಿತ್ರದಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಚಳಕಿ ತೊಗೊಂಡು ಮಣ್ಣೆಲ್ಲ ಕೆತ್ಬಿಟ್ಟು ಒಂಥರ ಇದು ಮಾಡ್ದಂಗೆ ಮಾಡಿಬಿಟ್ಟು ಸಾಲು ಮಾಡಿಬಿಟ್ಟು ಅದಕ್ಕೆ ಇವಾಗ ಸೆಡೆ ಬೀಜ ಎಲ್ಲ ಹುರ್ಕೊಂಬರ್ತಾ ಇದ್ದಾಳೆ. ಹುರ್ಕೊಂಬಂದ್ಬಿಟ್ಟು ಒಂದು 7-8 ಕೊಡ ನೀರು ಫುಲ್ಲು ಹಾಕ್ಬಿಟ್ಲು. ಆ ನೀರು ಹಾಕೋದನ್ನು ನಾನು ವೀಡಿಯೋ ಮಾಡಲಿಲ್ಲ. ಇನ್ನು ಇಲ್ಲಿ ಕೆಲಸ ಮಾಡ್ಕೊತಾ ಇದ್ಲು. ಇನ್ನು ಮನೆ ಹತ್ರ ಯೋಷಿತ ಬೇರೆ ಮಲ್ಕೊಂಡಿದ್ಲಲ್ವ, ಹತ್ರನೇ ಕಾಣಿಸುತ್ತೆ, ಆದರೆ ಒಬ್ಬಳೇ ಏನಂತೇಳ್ಬಿಟ್ಟು ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ. ಹಾಗಾಗಿ ಇನ್ನು ಚಿಕ್ಕಪ್ಪನ ಹತ್ರ ಬೀಜ ಇಟ್ಸ್ಕೊಬಂದು ಎಲ್ಲ ಊರ್ತಾ ಇದ್ದಾಳೆ. ಸೆಡೆ ಗಿಡ ಉಟ್ಕೊಂಡ್ರಂತೂ ಚೆನ್ನಾಗೇ ಬರ್ತಾಯಿರುತ್ತೆ. ಅದು ಒಂಥರ ಮರಗಳು ಆಗೋ ಥರ ಆಗ್ತಾಯಿತ್ತು. ಒಂದು ಮೀಡಿಯಮ್ ಸೈಜ್ ಮರಗಳು ಆಗುತ್ತೆ ಸೆಡೆ ಸೊಪ್ಪು. ಅವು ತುಂಬ ಮೇಕೆಗಳಿಗೆ, ಕುರಿಗಳಿಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡೋಣ, ಇರೋಷ್ಟು ಇರಲಿ, ಹೋಗೋಷ್ಟು ಹೋಗಲಿ ಅಂತ ಹೇಳ್ಬಿಟ್ಟು ಅವಳು ಪ್ರಯತ್ನ ಮಾಡ್ತಾ ಇದ್ದಾಳೆ ಸದ್ಯಕ್ಕೆ. ಇನ್ನು ಕೋಳಿ ಇದ್ರಂತೂ ತುಂಬ ಕಷ್ಟ ಫ್ರೆಂಡ್ಸ್. ಇನ್ನು ಕೋಳಿ ಇದ್ಬಿಟ್ರಂತೂ ಇನ್ನು ಗಿಡ ಬರೋದಕ್ಕಿಲ್ಲೆಲ್ಲ ಕೆದ್ರಿ ಎಲ್ಲ ಇದು ಮಾಡಿಬಿಡ್ತವೆ. ಇನ್ನು ನಮ್ಮ ಮನೇಲಿ ಸದ್ಯಕ್ಕೆ 2 ಕೋಳಿ ಇರೋದು, ದೊಡ್ಡವು ಚಿಕ್ಕವು ಸದ್ಯ ಯಾವೂ ಇಲ್ಲ. ಇನ್ನು ನೋಡಬೇಕು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟು ಇದಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟೈಮ್ ವೇಸ್ಟ್ ಮಾಡದೇ ಇರೋದಂಗೆ ಹೆಂಗೋ ಈ ಕೆಲಸನಾದರೂ ಮಾಡಿಕೊಂಡ್ಳು. ಇನ್ನು ಅವಳು ಅದೆಲ್ಲ ಮಾಡ್ಕೊತಾ ಇರಲಿ. ನಾನು ಬಂದುಬಿಟ್ಟು ಇವತ್ತು ರಾಗಿ ಹಸಿಟ್ಟು ಹಾಕ್ಸ್ಕೊಬಂದಿದ್ರು ನಮ್ಮ ಮನೆಯವರು. ಅದನ್ನೆಲ್ಲ ಜಲ್ದಿ ಹಿಡಿದ್ಬಿಟ್ಟು ಇನ್ನು ಬಕೆಟ್ಗೆ ತುಂಬೋಣ ಅಂತ ಹೇಳಿ ಇನ್ನು ಕೂತ್ಕೊಂಡೆ. ಇನ್ನು 3 ದಿನ ಆಗಿತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ರಾಗಿ ಹಸಿಟ್ಟು ಖಾಲಿಯಾಗಿ. 3 ದಿನ ಬೆಳಗ್ಗೆ ಸಂಜೆ ಅನ್ನ ತಿಂದು ನಿಜವಾಗ್ಲೂ ನಮಗೆ ಒಂಥರ ಅನಿಸ್ಬಿಟ್ಟಿತ್ತು. ನಮ್ಮದಿರಲಿ ಪಕ್ಕಕ್ಕೆ ನಮ್ಮ ಮಕ್ಕಳೇ ಕೇಳ್ತಾಯಿದ್ರು, ಅಮ್ಮ ಮುದ್ದೆ ಬೇಕು ಅಂತ ಹೇಳಿ. ಎಷ್ಟೇ ಹೊಟ್ಟೆ ತುಂಬ ಅನ್ನ ತಿಂದರೂ ಕೂಡ ಮುದ್ದೆ ತಿನ್ನೋಷ್ಟು ಸಮಾಧಾನನೇ ಆಗೋಲ್ಲ. ಇನ್ನು ಮಕ್ಕಳು ಸ್ವಲ್ಪ ಸಾಯಂಕಾಲ ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತಾರೆ. ಮತ್ತು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಅವ್ರಿಗಾಗಲೇ ಒಂಥರ ಸಂಕಟ ಆಗ್ತಾಯಿರುತ್ತೆ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಕೇಳ್ತಾಯಿದ್ರು ಬೆಳಗ್ಗೆ ಎದ್ದ ತಕ್ಷಣವೇ ಊಟ ಅಂತ ಕೇಳೋರು. ಅದಕ್ಕೆ ರಾಗಿ ಹಸಿಟ್ಟಂತೂ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಇನ್ನು ಎಷ್ಟೊತ್ತಿದ್ರು ಇವತ್ತು ಹಾಕ್ಸ್ಕೊಂಬರ್ಬೇಕಂತೇಳ್ಬಿಟ್ಟು ಇನ್ನು ಹಾಕ್ಸ್ಕೊಬಂದಿದ್ರು. ಅದಕ್ಕೆ ಫಸ್ಟು ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ. ಹಿಂಗೆ ನೋಡಿ ಮನೆಯಲ್ಲಿ ಒಂದು ದಿನ ರಾಗಿ ಹಸಿಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇನ್ನು ಅಸಲು ನಾವು ಊಟ ಮಾಡಿದೀವೋ ಇಲ್ಲ ಅನ್ನೋದು ಕೂಡ ನಮಗೆ ತೃಪ್ತಿನೇ ಇರೋದಿಲ್ಲ, ಮುದ್ದೆ ತಿನ್ನಲಿಲ್ಲ ಅಂತಂದರೆ. ಆ ಥರ ಮುದ್ದೆ ನಮ್ಗೆ ಸೆಟ್ ಆಗಿಬಿಟ್ಟಿದೆ. ಇನ್ನು ನಾವು ಹಾಕ್ಸ್ಕೊಬಂದ ತಕ್ಷಣವೇ ಒಂದು ಸ್ವಲ್ಪ ಎಲ್ಲ ಬಕೆಟ್ಗೆ ಇನ್ನು ಆವಾಗಲೇ ಜರಡಿ ಹಿಡಿದ್ಬಿಟ್ಟು ಇನ್ನು ಹಂಗೆ ಹಾಕ್ಕೊತೀವಿ. ಏನಕ್ಕಂದರೆ ಮತ್ತೆ ಯಾವಾಗಲೂ ತೊಗೊಳೋದು ಮತ್ತು ಜರಡಿ ಹಿಡಿಯೋದು ಅದೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಸರ್ತಿ ಜರಡಿ ಹಿಡಿದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಬಿಟ್ರೆ, ಯಾಕೆಂದರೆ ಯಾವಾಗಲೂ ಯೂಸ್ ಮಾಡ್ತಾಯಿರ್ತೀವಿ ಬೆಳಗ್ಗೆ ಸಾಯಂಕಾಲ. ಇಲ್ಲ ಮಧ್ಯಾಹ್ನ ಏನಾದರೂ ಮುದ್ದೆ ತಿನ್ನಬೇಕು ಅನಿಸಿದ್ರು ಕೂಡ ಮಧ್ಯಾಹ್ನ ಟೈಮ್ ಕೂಡ ಬೆಳಗ್ಗೆ ಸ್ವಲ್ಪ ಅನ್ನ ಇದ್ದರೆ ಹಂಗೆ ಅದನ್ನ ಹಾಕ್ಬಿಟ್ಟು ಹಂಗೆ ಮುದ್ದೆ ಕೂಡ ಮಾಡ್ಕೊತೀವಿ ಬಿಸಿದು. ಆ ಥರ ಕೂಡ ಇರುತ್ತೆ ನಮ್ಮ ಮನೇಲಿ. ಹಾಗಾಗಿ ಏನು ಅಷ್ಟೊಂದೇನು ಇದು ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ ರಾಗಿ ಹಿಟ್ಟು. ಇನ್ನು ಬಿಡು 2 ದಿನಕ್ಕೊಂದು ಸತಿ 3 ದಿನಕ್ಕೊಂದು ಸತಿ ವಾರಕ್ಕೊಂದು ಸತಿ ಮುದ್ದೆ ಮಾಡ್ತೀವಿ ಅಂತಂದರೆ ಆಗಲೇ ರಾಗಿ ಹಸಿಟ್ಟು ಹುಳ ಪಳ ಆಡೋದು ಆಗ್ತಾಯಿರುತ್ತೆ. ಇನ್ನು ನಾವು ಡೈಲಿ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಏನೋ ಕೂಡ ಅನಿಸೋದಿಲ್ಲ. ಅದಕ್ಕೆ ನಾವು ಮುಂಚೆನೇ ನೀಟಾಗೆಲ್ಲ ಜಲ್ದಿ ಹಿಡಿದ್ಬಿಟ್ಟು ಹಂಗೆ ಬಕೆಟ್ಗೆ ಹಾಕಿ ಇಡ್ತೀವಿ. ಇನ್ನು ಮಿಕ್ಕಿರೋದು ಹಂಗೆ ಚೀಲದಲ್ಲೇ ನೀಟಾಗಿ ಟೈಟಾಗಿ ಕಟ್ಬಿಟ್ಟು ಇನ್ನು ಎತ್ತಿಡ್ತೀವಿ. ಅದು ಖಾಲಿ ಆದ ತಕ್ಷಣ ಮತ್ತೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಇನ್ನು ಪವಿತ್ರ ಮಧ್ಯಾಹ್ನದ ಟೈಮ್ ಇದು. ಇನ್ನು ಅವಳು ಕೆಲಸ ಎಲ್ಲ ಮುಗಿಸ್ಕೊಬಂದು ಬೆಳಗ್ಗೆದು ಅನ್ನ ಇತ್ತು, ಅನ್ನ ಹಾಕ್ಬಿಟ್ಟು ಬಿಸಿ ಮುದ್ದೆ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಮುದ್ದೆ ಇಲ್ಲಾಂದರೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡಿಕೊಂಡು ಇನ್ನು ಒಂದು ಅನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಇನ್ನು 1-2 ಮುದ್ದೆ ಮಾಡಿದ್ಲು. ನಾನು ಪವಿತ್ರ ಇದ್ವಲ್ವ, ಇನ್ನು ಮಕ್ಕಳು ಕೂಡ ಇರಲಿಲ್ಲ. ಇನ್ನು ಯೋಷಿತ ಕೂಡ ತುಂಬ ಚೆನ್ನಾಗಿ ಊಟ ಮಾಡ್ತಾಳೆ ಮುದ್ದೆ ಇದ್ದರೆ ಬಿಸಿದು. ಇನ್ನು ಇಬ್ರಿಗೂ ಆಗುತ್ತಂತ ಹೇಳ್ಬಿಟ್ಟು ಇನ್ನು 2 ಮುದ್ದೆ ಮಾಡಿದ್ಲು. ಇನ್ನು ಊಟ ಎಲ್ಲ ಆಯಿತು. ಊಟ ಆದಮೇಲೆ ಇನ್ನು ಹಸಿರು ಮೆಣಸಿನ್ಕಾಯಿ ಮೊನ್ನೆ ಕವಿತಕ್ಕ ತೋಟದಿಂದ ತೊಗೊಂಬಂದಿದ್ವಲ್ವ, ಅವು ಹಂಗೆ ಟಬ್ಬಲ್ಲಿ ಹಾಕಿಟ್ಟಿದ್ರೆ ಹಂಗೆ ಸ್ವಲ್ಪ ಹಣ್ಣಾಗ್ಬಿಟ್ಟಿದ್ವು. ಇನ್ನು ಹಣ್ಗಾಯಿ ಎಲ್ಲ ನಾವು ಬಿಸಿಲಿಗೆ ಹಾಕಿದ್ದೀವಿ. ಅದಕ್ಕೆ ಇವೆಲ್ಲ ಸ್ವಲ್ಪ ಡಿವೈಡ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಹಣ್ಣೆಲ್ಲ ಮತ್ತೆ ಬಿಸಿಲಿಗೆ ಹಾಕಿದ್ರೆ ಚೆನ್ನಾಗಿ ಒಣಗ್ಕೊತವೆ ಅಂತೇಳಿ. 1 ದಿನ 2 ದಿನ ಬಿಟ್ಟು ನೋಡಿದ್ರೆ ಫುಲ್ಲು ಹಣ್ಣಾಗ್ಬಿಟ್ಟಿರ್ತವೆ, ಅಷ್ಟು ಬೇಗ ಹಣ್ಣಾಗ್ತವೆ. ಗಿಡದಲ್ಲಿದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ನು ಎಲ್ಲ ಕಿತ್ಬಿಟ್ಟು ಇನ್ನು ಅಂದರೆ ಹೊರಗಡೆ ಇಟ್ಟರಂತೂ ಇನ್ನು ಬೇಗನೆ ಹಣ್ಣಾಗ್ಬಿಡ್ತವೆ. ಇನ್ನು ಇಷ್ಟೊಂದು ಹಣ್ಣು ಸಿಕ್ಕಿದ್ವು, ಅದಕ್ಕೆಲ್ಲ ಕೂಡ ನೀಟಾಗಿ ಡಿವೈಡ್ ಮಾಡಿಬಿಟ್ಟು ಇನ್ನು ಎಲ್ಲ ಬಿಸಿಲಿಗೆ ಒಣಗಾಕಿ ಇವು ಕೂಡ ಎತ್ತಿಟ್ಟೆ. ಇನ್ನು ಎತ್ತಿಟ್ಟ ತಕ್ಷಣ ಇನ್ನು ಸಂಜೆ ಟೈಮ್ ಇದು ಆಗಲೇನು. ಇನ್ನು ಬಟ್ಟೆ ಇದ್ವು ಒಂದು ಸ್ವಲ್ಪ, ನೆನ್ನೆನೂ ಒಗೆದಿದ್ವಿ. ಇವತ್ತು ಕೂಡ ಸ್ವಲ್ಪ ಸೋಮವಾರ ಆಗಿರೋದ್ರಿಂದ ಇನ್ನು ಅತ್ತೆ ಮತ್ತು ನಮ್ಮ ಪವಿತ್ರ ಮಕ್ಕಳದು ಎಲ್ಲರದು ಸ್ನಾನ ಆಗಿತ್ತಲ್ವ, ಬಟ್ಟೆ ಕೂಡ ಜಾಸ್ತಿ ಇತ್ತು ಮಕ್ಕಳದೆಲ್ಲನೂ. ಇನ್ನು ಹಿಂಗೆ ಬಿಟ್ಟರೆ ಇನ್ನೂ ಜಾಸ್ತಿ ಆಗಿಬಿಡ್ತಾವೆ ಅಂತೇಳ್ಬಿಟ್ಟು ಇನ್ನು ಅವಾಗೆಲ್ಲ ಕೂಡ ಇಲ್ಲೇ ಒಗ್ದಾಕ್ಬಿಡ್ತೀವಿ ಮನೆ ಹತ್ರ. ಇನ್ನು ಬಟ್ಟೆ ಒಗೆಯೋದಿರಲಿ, ನಮ್ಮ ಯೋಷಿತದಂತೂ ಸಿಕ್ಕಾಪಟ್ಟೆ ತರಲೆ ಆಗಿತ್ತು. ಇನ್ನು ಕಿರಣನಂತೂ ಕರೆದು ಸಾಕಾಗೋದು. ಅವ್ನು ಬಂದು ಹಿಂಗೆ ಕುಂದಿರ್ಸೋಗೋಕ್ಕಿಲ್ಲ, ಮತ್ತೆ ಅವ್ರ ಮನೆ ಹತ್ರ ಹೋಗಿದ ತಕ್ಷಣ ಮತ್ತೆ ಎದ್ದು ಬರೋದು.
ಬಕೆಟಲ್ಲಿ ತೊಗೊಳ್ಳೋದು, ಬಟ್ಟೆ ಎಲ್ಲ ಆ ಕಡೆ ಈ ಕಡೆ ಹಾಕೋದು, ತುಂಬ ತರಲೆ ಮಾಡ್ತಾಯಿದ್ಲು. ಇನ್ನು ಅವ್ನು ಬಂದ ತಕ್ಷಣವೇ ಇನ್ನು ಕೂತ್ಕೊಂಡ್ಬಿಡೋಳು. ಅವನು ಆ ಕಡೆ ಹೋದ ತಕ್ಷಣ ಮತ್ತೆ ಎದ್ಬಿಟ್ಟು ಬುಡು ಬುಡು ಅಂತ ಬಂದುಬಿಟ್ಟು ನೀರೆಲ್ಲ ಇದು ಮಾಡ್ತಾಯಿದ್ಲು. ನಿಜವಾಗ್ಲೂ ಭಾಳ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೇ ಇರ್ತಾಳೆ. ಸುಮ್ಮನೆ ಅನ್ನೋದು ಇರೋದಿಲ್ಲ. ನಮಗಂತೂ ತುಂಬ ಗಾಬರಿ ಅನ್ನಿಸ್ತಾ ಇರುತ್ತೆ. ಅವಳೊಂದು ಸ್ವಲ್ಪ ಹೊತ್ತು ನಮ್ಮ ಕಣ್ಮುಂದೆ ಇಲ್ಲ ಅಂತಂದರೆ ಎಲ್ಲೋದ್ಲೋ ಏನೋ ಅಂತ ಹುಡುಕಾಡೋ ಥರ ಮಾಡಿಬಿಡ್ತಾಳೆ ಒಂದೊಂದು ಸತಿ. ಅಷ್ಟು ತರಲೆ ಆಗಿಬಿಟ್ಟಿದ್ದಾಳೆ. ಆ ಗಂಡು ಹುಡುಗರನ್ನ ಹೆಂಗೋ ಸ್ವಲ್ಪ ಗದ್ರಕೊಂಡ್ರೆ ಸಾಕು, ಹೆಂಗೋ ಸೈಲೆಂಟ್ ಆಗ್ತವೆ. ಇವಾಗ ಅವರು ಇಬ್ಬರು ಸೈಲೆಂಟ್ ಆಗಿದ್ದಾರೆ, ಪರವಾಗಿಲ್ಲ ಇರೋದ್ರಲ್ಲಿ. ಮತ್ತು ಇವಳ್ದು ಮಾತ್ರ ತುಂಬ ವೈಲೆಂಟ್ ಆಗಿಬಿಟ್ಟಿದ್ದಾಳೆ. ಎಷ್ಟು ಇದು ಮಾಡಿದ್ರು ಕೂಡ ತುಂಬ ಸ್ಟ್ರಾಂಗ್ ಇದ್ದಾಳೆ ಫ್ರೆಂಡ್ಸ್ ನಮ್ಮ ಯೋಷಿತಾ ಅಂತೂ. ಸಿಕ್ಕಾಪಟ್ಟೆ ನಿಜವಾಗ್ಲೂ ಇವಾಗ ಇರೋ ಇದರಲ್ಲಿ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿದ್ದರೆ ಒಳ್ಳೇದಂತ ಅನಿಸುತ್ತೆ. ಬಟ್ ಚಿಕ್ಕವಳಲ್ವ, ಅವಳೇನೇ ಮಾಡಿದ್ರು ಕೂಡ ನಮಗೆ ಒಂಥರ ಖುಷಿ ಅನ್ನಿಸುತ್ತೆ. ಮತ್ತು ಅದು ಪ್ರೀತಿ ಕೊಡುವಾಗ ಚೆನ್ನಾಗಿ ಪ್ರೀತಿ ಕೊಡ್ತೀವಿ. ಏನಾದರೂ ಸ್ವಲ್ಪ ಹೇಳಿದ ಮಾತು ಕೇಳಲಿಲ್ಲ ಅಂತಂದರೆ ಆಮೇಲೆ ಹಂಗೆ ಸ್ವಲ್ಪ ಗದರ್ತಾ ಇರ್ತೀವಿ. ಈ ಥರ ಕೂಡ ಆಗ್ತಾಯಿರುತ್ತೆ ಮನೆಯಲ್ಲೇ. ಇನ್ನು ಪವಿತ್ರ ಬಟ್ಟೆ ಎಲ್ಲ ಒಗಿತಾ ಇದ್ಲು. ಇನ್ನು ನಾನು ಕೂಡ ಜಾಲಿಸ್ಬಿಟ್ಟು ಎಲ್ಲ ಒಣಗಾಕಿದೆ. ಇನ್ನು ಸಂಜೆ ಕೂಡ ಆಯಿತು. ಇನ್ನು ಮಾವ ಅವರೆಲ್ಲ ಕೂಡ 5:30ಗೆ ಹಂಗೆ ಬಂದುಬಿಡ್ತಾರೆ ಮನೆಗೆ. ಇನ್ನು ಅತ್ತೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿ ಕೆಲಸ ಬಿಡೋದೆ 5:30ಗೆ. ಅವರು ಮನೆಗೆ ಬರೋಷ್ಟೊತ್ತಿಗೆ 5:45 6 ಗಂಟೆ ಹತ್ತತ್ರ ಆಗ್ತಾ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಬರ್ತಾ ಇರ್ತಾರೆ ಬೆಳಗ್ಗೆಯಿಂದ. ಇವಾಗಂತೂ ಇನ್ನು ಬಿಸಿಲು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನ ಟೈಮಂತೂ ಸಖತ್ತು ಬಿಸಿಲು. ಇನ್ನು ಅಲ್ಲಿ ಬಿಸಿಲಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಇನ್ನು ಸಾಯಂಕಾಲ ಬೇಗ ಬರಬೇಕು ಮನೆಗಂದರೆ ಆಗೋದೇ ಇಲ್ಲ. ಇನ್ನು ಅದಕ್ಕೆ ಅವ್ರು ಬರೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮಾವರು ಬೇಗ ಬರ್ತಾರೆ. ಇನ್ನು ಅವ್ರಿಗೋಸ್ಕರ ಇನ್ನು ಎಲ್ರಿಗೂ ಕೂಡ ಟೀ ಮಾಡಿಟ್ಬಿಡ್ತೀನಿ. ಇನ್ನು ಅವ್ರು ಬಂದಮೇಲೆ ನಾನು ಎಲ್ರಿಗೂ ಕೂಡ ಬಿಸಿ ಮಾಡಿ ಕೊಡ್ತೀನಿ. ಇಲ್ಲಿ ನಮ್ಮ ಕಲ್ಯಾಣಿಗೆ ಆ ಅಕ್ಷರ ಹಾಕ್ಕೊಟ್ಟಿದ್ದೆ ತಿದ್ದು ಅಂತೇಳ್ಬಿಟ್ಟು. ಫಸ್ಟ್ನೇ ಆ ಇಲ್ಲ, ಎರಡನೇ ಆ ಇದೆ. ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ತಿರುಗಿಸಿ ನೋಡಿದ್ರೆ ಈ ಕಡೆ ಇದ್ದಾವೆ ಎಲ್ಲ ಕೂಡ. ಅದ್ರ ಮೇಲೇ ಬಾಳಪ್ಪ ಎಲ್ಲ ತಿದ್ದುಬಿಟ್ಟಿದ್ದೆ. ಹಿಂಗೇನಾದರೂ ಒಂದು ಮಾಡ್ತಾಯಿರ್ತಾನೆ. ಇನ್ನು ಇವತ್ತು ಮುದ್ದೆ ಸಾಯಂಕಾಲಕ್ಕೆ ಇನ್ನು ಪವಿತ್ರ ಬಜ್ಜಿ ಮಾಡಿಬಿಟ್ಟು ಇನ್ನು ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ಮುದ್ದೆ ಕೂಡ ಇಟ್ಟಿದ್ಲು. ಹಾಗೆ ಪ್ಲಾಜಾ ಪ್ಯಾಂಟ್ದು ಲಿಂಕ್ ಕೇಳಿದಿರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಚೆಕ್ ಮಾಡಿ, ಇಷ್ಟ ಆದರೆ ತೊಗೊಳ್ಳಿ. ಇದು ಯಾವುದೇ ತರಹ ಇದು ವಿಡಿಯೋ ಅಲ್ಲ, ನಾನು ತೊಗೊಂಡಿದ್ದಕ್ಕೆ ಅದನ್ನು ನಾನು ನಿಮಗೆ ಲಿಂಕ್ ಕೇಳಿದ್ದಕ್ಕೆ ಲಿಂಕ್ ಹಾಕ್ತಾಯಿದ್ದೀನಿ ಅಷ್ಟೇ. ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಏನು ಬೇಡ. ಸರ್ಚ್ ಮಾಡಿ ನೋಡಿ, ನಿಮಗೆ ಅನುಕೂಲ ಆಯಿತು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಏನು ಬೇಡ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಈ ವ್ಲಾಗ್ ನೋಡ್ತಾಯಿರಿ.